Excel Techno School, ಗುರುವಾಯನಕೆರೆ, ವೇಣೂರು. Admission open now. ವಿಷಯ ಇಷ್ಟೇ, ಈ ಮನ್ರೇಗಾ ಬಡವರನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮ ಇದು. ಯಾಕೆ ತಗೊಂಡು ಬಂದ್ರು ಅಂದ್ರೆ, ದೇಶದಲ್ಲಿ ನಾವು ಬಡತನ ನಿರ್ಮೂಲನೆ ಬಹಳ ವರ್ಷದಿಂದ ಮಾತಾಡಿದ್ದೇವೆ. ಆದ್ರೆ ಎಷ್ಟೋ ಬಡವರು ಉದ್ಯೋಗ ಸಿಗದೆ, ಮಕ್ಕಳಿಗೆ ಎರಡೊತ್ತು ಊಟ ಹಾಕಕ್ಕಾಗದೆ, ಊರುಗಳನ್ನ ಬಿಟ್ಟು ಗೂಳೆ ಹೋಗಿ ರೋಡಲ್ಲಿ ಸ್ಲಮ್ಮುಗಳಲ್ಲಿ ವಾಸ ಮಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸನೂ ಇಲ್ಲದೆ ಅವರು ಅವರ ಮಕ್ಕಳು ಎಲ್ಲರೂ ಕೂಡ ಬಡತನದಲ್ಲೇ ಜೀವನ ಕಳೆಯುವಂತಹ ಹಣೆ ಬರಹದಿಂದ ಆ ಬಡವರಿಗೆ ಮುಕ್ತಿ ಕೊಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಮಾಡಿದಂತ ಕಾರ್ಯಕ್ರಮ ಮನ್ರೇಗಾ. ಯಾಕೆ ಅಂದ್ರೆ, ಯಾರಿಗೆ ಏನೂ ಉದ್ಯೋಗ ಸಿಗೋದಿಲ್ಲ, ಯಾರಿಗೆ ಹಳ್ಳಿಯಲ್ಲೂ ಸಿಗಲ್ಲ, ಫ್ಯಾಕ್ಟ್ರಿಯಲ್ಲೂ ಸಿಗಲ್ಲ, ಯಾರಿಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಕಸ ಗುಡಿಸೋ ಉದ್ಯೋಗನೂ ಸಿಗೋದಿಲ್ಲ, ಅವರು ಜೀವನ ಹೇಗೆ ನಡೆಸಬೇಕು? ಅಂತವರು ಹಾಗಾದ್ರೆ ಜೀವನ ನಡೆಸಕ್ಕಾಗದೆ ಹೊಟ್ಟೆಗೆ ಎರಡು ಹೊತ್ತು ಊಟ ತಿನ್ನಕ್ಕಾಗಲ್ಲೇ ಸಾಯ್ಬೇಕಾ? ನಮ್ಮ ದೇಶದಲ್ಲಿ ಮನ್ರೇಗಾ ಕಾಯ್ದೆ ಬರೋವರೆಗೆ ಹಸಿವಿನಿಂದ ಲಕ್ಷಾಂತರ ಜನ ಸತ್ತೋಗಿದ್ದಾರೆ, ಹಸಿವಿನಿಂದ. ಆದ್ರೆ ಇವತ್ತು ಮನ್ರೇಗಾ ಕಾಯ್ದೆ ಬಂದ ಮೇಲೆ ಹಸಿವಿನಿಂದ ಸಾವು ನಿಂತಿದೆ, ಬಡತನ ಕಡಿಮೆ ಆಗಿದೆ. UPA ಸರ್ಕಾರ ಇದ್ದಾಗ 14 ಕೋಟಿ ಜನಗಳನ್ನ ಬಡತನದಿಂದ ನಾವು ಹೊರಗಡೆ ತಂದಿದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ಮನ್ರೇಗಾ ಕಾಯ್ದೆ ಬಹಳ ದೊಡ್ಡ ಶಕ್ತಿಯನ್ನ ತಗೊಂಡು ಬಂದು ಕೊಟ್ಟಿದೆ ಬಡವರಿಗೆ. ಆಹಾರ ಭದ್ರತೆ, ರೈಟ್ ಟು ಫುಡ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಫಾರೆಸ್ಟ್ ವೆಲ್ಲರ್ಸ್, ಅರಣ್ಯ ಹಕ್ಕು ಕಾಯಿದೆ, ಇವೆಲ್ಲ ಬಡವರಿಗಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಕಾಯ್ದೆಗಳು. ಬಿಜೆಪಿ ಬರೀ ಶ್ರೀಮಂತರಿಗೆ ಕಾನೂನುಗಳನ್ನ ಮಾಡ್ತಾ ಇದೆ. ಶ್ರೀಮಂತರಿಗೆ ಅವ್ರ ಮೇಲೆ ಇದ್ದಂತಹ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡಿದೆ, ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದೆ. ಶ್ರೀಮಂತರಿಗೆ ಬೇಕಾದಂತ ಎಲ್ಲ ಬ್ಯಾಂಕ್ಗಳಲ್ಲಿ 16 ಲಕ್ಷ ಕೋಟಿ ಶ್ರೀಮಂತರು ಮಾಡಿದಂತ ಸಾಲವನ್ನ ಮನ್ನಾ ಮಾಡಿದೆ. ಶ್ರೀಮಂತರಿಗೆ ಕೊಡೋದಕ್ಕೆ ಲಕ್ಷ ಲಕ್ಷ ಕೋಟಿ ಇದೆ, ಆದ್ರೆ ಬಡವರಿಗೆ ಎರಡೊತ್ತು ಅನ್ನ ಕೊಡುವಂತಹ ಮನ್ರೇಗಾ ಕಾಯ್ದೆಯನ್ನ ಕಿತ್ತಾಕೋದಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ. ಇದರ ಸಾರಾಂಶ ಇಷ್ಟೇ, ಈ ದೇಶದಲ್ಲಿ ಬಡವರು ಬಡವರಾಗೇ ಇರಬೇಕು, ಆ ಬಡವರು ಶ್ರೀಮಂತರ ಆಳುಗಳಾಗಿ ಕೆಲಸ ಮಾಡಬೇಕು, ಬಡವರು ಇರಬೇಕು, ಬಡವರಾಗಿ ಉಳಿಬೇಕು, ಯಾವತ್ತಿಗೂ ಬಡವರು ಶ್ರೀಮಂತರ ಅಡಿಯಾಳಾಗಿ ಕೆಲಸ ಮಾಡಬೇಕು. ಇದು ಈ ಬಿಜೆಪಿಯ ಹುನ್ನಾರ. ಅದಕ್ಕೋಸ್ಕರ ಇವತ್ತು ಬಡವರನ್ನ ಕಾಪಾಡಿದಂತಹ ಮನ್ರೇಗಾ ಕಾಯ್ದೆಯನ್ನ ವಜಾ ಮಾಡಿ ದೇಶದ ಬಡವರ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ, ಬಡವರ ಹೊಟ್ಟೆಯ ಅನ್ನವನ್ನ ಕಿತ್ಕೊಳ್ತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಕಡೆ ಬಡವರಿಗೆ ಇದ್ದಂತ ಉದ್ಯೋಗದ ಹಕ್ಕು, ಇದು ಉದ್ಯೋಗದ ಹಕ್ಕು. ಮಾನ್ಯ ಅಧ್ಯಕ್ಷರು ಹೇಳಿದ್ರು, ಯಾರಿಗಾದ್ರೂ ಉದ್ಯೋಗ ಸಿಗಲಿಲ್ಲ ಅಂದ್ರೆ ನನ್ನ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಅವರು ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಅಂತ ಹಕ್ಕನ್ನ ಕೊಟ್ಟಂತ ಕಾಯ್ದೆಯನ್ನ ಕಿತ್ಕೊಂಡು ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆಯ ಬದಲಿಗೆ ಬಡತನವನ್ನ ಶಾಶ್ವತಗೊಳಿಸುವಂತಹ ಅನ್ಯಾಯ ದೇಶದ ಮೇಲೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೇನೆ ಮೊದಲು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಈ ದುಡ್ಡು, ಈಗ ಅವರ ಹೊರೆಯನ್ನ ಎತ್ತಿ ರಾಜ್ಯಗಳ ಮೇಲೆ ಹಾಕಿ ಒಕ್ಕೂಟ ವ್ಯವಸ್ಥೆಯನ್ನು ಕೂಡ ತಲೆ ಬುಡ ಮೇಲೆ ಮಾಡ್ತಾ ಇದ್ದಾರೆ. ಬುಡ ಮೇಲೆ ಮಾಡಿ ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಹಕ್ಕುಗಳ ಮೇಲೆ ದಾಳಿ ಮಾಡಿ ರಾಜ್ಯಗಳ ಸ್ವಾಯತ್ತತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿರೋದು, ದೇಶದ ಬಡವರ ಪರ ಧ್ವನಿ ಎತ್ತಬೇಕಾಗಿರೋದು ನಮ್ಮ ಕಾಂಗ್ರೆಸ್ಸಿಗರ ಕರ್ತವ್ಯ. ಬಡವರು ಕೂಡ ಕಾಂಗ್ರೆಸ್ ಅನ್ನ ನಂಬಿಕೊಂಡಿದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ನಮಗೂ ಸೂಚನೆ ಕೊಟ್ಟಿದ್ದಾರೆ, ನೀವೆಲ್ಲ ಜಿಲ್ಲೆಗಳಲ್ಲಿ
ಜಾಗೃತಿಯನ್ನ ಮೂಡಿಸುವಂತ ಕಾರ್ಯಕ್ರಮ ಮಾಡಬೇಕು ಅಂತ, ಜೊತೆಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ 5 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಬಡವರ ಪರವಾಗಿ ಧ್ವನಿ ಎತ್ತಿ ಈ ಕಾಯ್ದೆಯನ್ನ ಮನ್ರೇಗಾವನ್ನ ಉಳಿಸುವಂತ ಕೆಲಸ ಮಾಡಬೇಕು ಅಂತ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಈಗೇನು GC ಚಂದ್ರಶೇಖರ್ ಅವರು ಹೇಳಿದ್ದಾರೆ, ಯಥಾವತ್ತಾಗಿ ನಾವೊಬ್ರು ಕೂಡ ಪ್ರತಿಯೊಬ್ಬರು ಇದನ್ನ ಮಾಡಬೇಕು. ಜೊತೆಯಲ್ಲೇ ಈಗ ಬೆಂಗಳೂರು ಚುನಾವಣೆ, ಕಾರ್ಪೊರೇಷನ್ನಿಗೆ, ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಬಹುಶಃ ಇಷ್ಟೂ ಚುನಾವಣೆಗಳು ಇನ್ನ 4 ರಿಂದ 6 ತಿಂಗಳ ಒಳಗಡೆ ನಾವು ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಸ್ಥಳೀಯ ಕಾರ್ಯಕರ್ತರ ಚುನಾವಣೆಗಳು. ನಾವು ಶಾಸಕರಾಗಿದ್ದೇವೆ, ನಮ್ಮದು ಚುನಾವಣೆ ಮತ್ತೆ ಮುಂದೆ ಬರುತ್ತೆ ಸಂಸದರದ್ದು. ಆದ್ರೆ ಇನ್ನ ಈ 6 ತಿಂಗಳಲ್ಲಿ ಬರುವಂತಹದ್ದು ಎಲ್ಲವೂ ಕೂಡ ನಮ್ಮ ಪಕ್ಷದ ಆಧಾರ ಸ್ತಂಭವಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಿದೆ. ಚುನಾವಣೆ ಬಂದಾಗ ಹೋಗಿ ಅರ್ಜಿ ಕೊಡೋದಕ್ಕಿಂತ ಬದಲಾಗಿ ಈಗಲಿಂದನೇ ನಾವು ಚುನಾವಣಾ ತಯಾರಿಯನ್ನು ಕೂಡ ಆರಂಭ ಮಾಡಬೇಕಾಗಿದೆ. ಬಡವರ ಪರವಾಗಿ ಮನ್ರೇಗಾ ಕಾಯ್ದೆಯ ಉಳಿವಿಗಾಗಿ ಹೋರಾಟವನ್ನು ಆರಂಭ ಮಾಡೋದರ ಮುಖಾಂತರ, ಹಾಗೇನೆ ನಮ್ಮ ಬಡವರ ಹೋರಾಟದ ಮುಖಾಂತರವಾಗಿ ಕೂಡ ಮುಂದೆ ಚುನಾವಣೆಗೆ ಸಜ್ಜಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ತಪ್ಪದೆ ಅನುಸರಣೆ ಮಾಡಬೇಕು. ಬ್ಲಾಕ್ ಮಟ್ಟದಲ್ಲಿ, ಕ್ಷೇತ್ರ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಇದನ್ನ ತಾವೆಲ್ಲರೂ ಕೂಡ ತಮ್ಮ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂತಹದಕ್ಕೆ ತಾವೆಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಮನವಿಯನ್ನ ಮಾಡಿ, ಮತ್ತೊಮ್ಮೆ ಮನ್ರೇಗಾ ಕಾಯ್ದೆ ನಿಜವಾಗಿ ಬಡವರಿಗೆ ರಕ್ಷಣೆಯನ್ನ ಕೊಟ್ಟಿದೆ. ಬಡವರಿಗಷ್ಟೇ ಅಲ್ಲ, ರೈತರಿಗೂ ಕೂಡ. ರೈತ ಸ್ವಂತ ಜಮೀನಲ್ಲಿ ಬದು ಹಾಕೊಂಡ್ರೆ ಅದಕ್ಕೂ ಕೂಡ ಮನ್ರೇಗಾದಲ್ಲಿ ದುಡ್ಡು ತಗೊಳ್ಬಹುದು. ಅವರ ಜಮೀನಿನಲ್ಲಿ ಇಂಗು ಗುಂಡಿ ಮಾಡಿಕೊಂಡ್ರೆ ಅದಕ್ಕೂ ಮನ್ರೇಗಾದಲ್ಲಿ ರೈತರಿಗೆ ದುಡ್ಡು ಸಿಗುತ್ತೆ. ಬೋರ್ವೆಲ್ ರೀಚಾರ್ಜ್ ಫಿಟ್ ಮಾಡಿಕೊಂಡ್ರೆ ಅದರಲ್ಲೂ ಜಮೀನು ಮಾಲೀಕರಿಗೆ ದುಡ್ಡು ಸಿಗುತ್ತೆ. ಅಷ್ಟೇ ಅಲ್ಲ, ರೇಷ್ಮೆ ಬೆಳೆ, ಬಾಳೆ, ಮಾವು ಅಥವಾ ಅಂಜೂರ, ದಾಳಿಂಬೆ, ದ್ರಾಕ್ಷಿ ಇಂಥ ಯಾವುದೇ ಬೆಳೆ ಹಾಕೊಂಡ್ರೂ ಕೂಡ ರೈತರಿಗೂ ಅದರಲ್ಲಿ ಮನ್ರೇಗಾದಲ್ಲಿ ದುಡ್ಡು ಸಿಗುತ್ತೆ. ಕೃಷಿ ಹೊಂಡ ಮಾಡಿಕೊಂಡ್ರೂ ರೈತರಿಗೆ ದುಡ್ಡು ಸಿಗುತ್ತೆ. ಬರೀ ಕೂಲಿ ಕಾರ್ಮಿಕರಿಗೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಅಲ್ಲ, ರೈತರು ತಮ್ಮ ಸ್ವಂತ ಜಮೀನಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರೇನು ಕೂಡ ಮನ್ರೇಗಾದಲ್ಲಿ ಅವರಿಗೆ ದುಡ್ಡು ಸಿಗುತ್ತೆ. ಮನ್ರೇಗಾ ಕೂಲಿ ಕಾರ್ಮಿಕರ ಯೋಜನೆನೂ ಹೌದು, ರೈತಾಪಿ ವರ್ಗಕ್ಕೆ ಯೋಜನೆನೂ ಹೌದು. ಇಬ್ಬರ ಜೀವನ ಕಾಪಾಡ್ತಾ ಇದ್ದಂತ ಈ ಮನ್ರೇಗಾವನ್ನ ಕಸಿದುಕೊಂಡು ಮುರಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರ ಹೊಟ್ಟೆಗೆ ಕನ್ನ ಹಾಕ್ತಾ ಇದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿ ರೈತರು ಬಡವರನ್ನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.